ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಈ ದಿನ ಚಿತ್ರದುರ್ಗದ ವಿಜ್ಞಾನ ಕಾಲೇಜಿನ ಮುಂಭಾಗದಲ್ಲಿ ದಿನನಿತ್ಯ ಹಿರಿಯ ನಾಗರಿಕರು ವ್ಯಾಯಾಮಕ್ಕಾಗಿ, ಗಾಳಿ ಸೇವನೆಗಾಗಿ, ವಾಯು ಸಂಚಾರಕ್ಕಾಗಿ ಬರುವಂಥ ಹಿರಿಯರನ್ನೆಲ್ಲ ಮಾತನಾಡಿಸಿ ವಿಜ್ಞಾನ ಕಾಲೇಜಿನ ಮುಂಭಾಗದಲ್ಲಿರೋ ಮರಗಳನ್ನು ಕಡಿಯುತ್ತಾರೆ, ವಿಸ್ತೀರ್ಣಗೊಳ್ಳುತ್ತದೆ, ಹೊಸ ಕಾಲೇಜು ಬರುತ್ತದೆ ಎಂಬ ವಿಚಾರವನ್ನು ತಿಳಿಸಿದಾಗ ಅವರಿಗೂ ಸಹ ಆಶ್ಚರ್ಯವಾಯಿತು. ಏಕೆಂದರೆ ಈ ವಿಚಾರ ನಮಗೆ ಗೊತ್ತೇ ಇಲ್ಲ ಎಂದರು. ಹಾಗಾಗಿ ಹಿರಿಯ ನಾಗರಿಕರ ಮನಸ್ಸಿಗೆ ಈ ವಿಚಾರವನ್ನು ತಿಳಿಸಿದಾಗ ಅವರೆಲ್ಲರೂ ಸಹ ಗಾಬರಿಯಾದರು. ನಾವು ಈ ಕಾಲೇಜಿನ ರಕ್ಷಣೆಗೆ ಮತ್ತು ಇಲ್ಲಿಯ ಪರಿಸರ ಉಳಿವಿಗಾಗಿ ನಾವು ಹೋರಾಟಕ್ಕೆ ಬರುತ್ತೇವೆ, ಇದರ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಸಹ ತರುತ್ತೇವೆ ಎಂದು ಮನಸ್ಸು ಮಾಡಿದ್ದಾರೆ. ಹಾಗಾಗಿ ಆ ಹಿರಿಯರನ್ನೆಲ್ಲ ಕಾಲೇಜಿನ ಮುಂಭಾಗದಲ್ಲಿ ನಿಲ್ಲಿಸಿ ಒಂದು ಗ್ರೂಪ್ ಫೋಟೋ ತೆಗೆಸಿ ಇಲ್ಲಿ ಕಾಲೇಜಿನ ಆವರಣದಲ್ಲಿ ಮತ್ತೆ ಹೊಸ ಕಾಲೇಜು ನಿರ್ಮಾಣಕ್ಕಾಗಿ ತೆಗೆದಿರುವ ಗುಂಡಿ ಮತ್ತು ತಂದು ಸುರಿದಿರುವ ಜಲ್ಲಿ, ಮರಳು ಇವೆಲ್ಲವನ್ನು ಅವರ ವೀಕ್ಷಣೆಗೆ ತೋರಿಸಿ ಅವರ ಮನಸ್ಸಿನಲ್ಲೂ ಸಹ ಪರಿಸರ ರಕ್ಷಣೆ ಮಾಡಬೇಕೆಂಬ ಮನೋಭಾವನೆಯನ್ನು ಬಿತ್ತಲಾಯಿತು. ಆದ್ದರಿಂದ ಈಗ ಮತ್ತೆ ನಾವು ವೀಕ್ಷಕರಿಗೆ ಇನ್ನೊಮ್ಮೆ ಚಿತ್ರದುರ್ಗದ ವಿಜ್ಞಾನ ಕಾಲೇಜಿನ ಮುಂದಿನ ಆವರಣವನ್ನು ತೋರಿಸಬೇಕು ಎಂದೇಳಿ ಈ ವಿಡಿಯೋವನ್ನು ಚಿತ್ರೀಕರಿಸಲಾಗಿದೆ. ಇದರಲ್ಲಿ ನೋಡಬಹುದು, ಕಾಂಟ್ರಾಕ್ಟರ್ಗಳು ಅತಿ ಅವಸರದಿಂದ ಜಲ್ಲಿ ಕಲ್ಲುಗಳನ್ನು ತಂದು ಮರಳಿನ ರಾಶಿ ಹಾಕಿ JCB ಮುಖಾಂತರ ಗುಂಡಿಗಳನ್ನು ತೋಡಿ ಏಕಾಏಕಿ ರಾತ್ರೋರಾತ್ರಿ ಬೇಗ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುತ್ತಿರುವುದನ್ನು ನೋಡಿದರೆ ಕಾಂಟ್ರಾಕ್ಟರ್ಗಳು ಸಹ ಪರಿಸರ ವಿರೋಧಿಯಾದಂಥ ಕೆಲಸ ಕಾರ್ಯಗಳಲ್ಲಿ ಮುಂದಾಗುತ್ತಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಹಣ ಗಳಿಕೆಯ ಉದ್ದೇಶ ಒಂದೇ ಇಟ್ಟುಕೊಂಡು ಕಾಂಟ್ರಾಕ್ಟ್ ಕೆಲಸ ಮಾಡುವುದಕ್ಕಿಂತ ಪರಿಸರ ಚಿಂತನೆಯನ್ನು ಅವರು ಮಾಡಬೇಕಾಗಿತ್ತು. ಜಿಲ್ಲಾಧಿಕಾರಿಗಳು ಇಲ್ಲಿ ಒಂದು ಚಿತ್ರಣವನ್ನು ಬೋರ್ಡನ್ನು ಬರೆಸಿ ಹಾಕಿಸಿದ್ದಾರೆ. ಕಾಲೇಜಿನವರು ಮಹಿಳಾ ಕಾಲೇಜಿಗೋಸ್ಕರ ಈ 2.24 ಎಕರೆ ಜಾಗವನ್ನು ಅವರಿಗಾಗಿ ಮೀಸಲಿಡಲಾಗಿದೆ ಎಂದು ಸ್ಕೆಚ್ಚನ್ನು ಸಹ ಹಾಕಿದ್ದಾರೆ. ಇಲ್ಲಿ ಇರೋ ವಿಜ್ಞಾನ ಕಾಲೇಜಿಗೆ 2 ಎಕರೆ ಜಾಗ ಇಲ್ಲ, ಅದರಲ್ಲಿ ಅವರು 2 ಎಕರೆ ಜಾಗಕ್ಕಿಂತ ಹೆಚ್ಚು ಜಾಗವನ್ನು ಅವರಿಗೆ ನೀಡಿ ಇನ್ನು ಉಳಿದ ಒಂದಿಷ್ಟು ರಸ್ತೆ ಮತ್ತೊಂದಿಷ್ಟು ಸ್ವಲ್ಪ ಜಾಗವನ್ನು ವಿದ್ಯಾರ್ಥಿಗಳಿಗೆ ಆಟ ಪಾಠ ಓದಲು ಕುಳಿತುಕೊಳ್ಳಲು ಸ್ಥಳಾವಕಾಶ ಕಲ್ಪಿಸಿದ್ದಾರೆ. 3,000 to 4,000 ಜನ ವಿದ್ಯಾರ್ಥಿಗಳಿಗೆ ಕೇವಲ ಒಂದಿಷ್ಟು ಅರ್ಧ ಎಕರೆಯಷ್ಟು ಜಾಗವನ್ನು ಉಳಿಸಿಕೊಂಡರೆ ಅವರ ಚಟುವಟಿಕೆಗಳಿಗೆ ಸಾಧ್ಯವಾಗುವುದಾ ಎಂಬ ಯೋಜನೆಯನ್ನು ಸಹ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಅಂದರೆ ಕಚೇರಿಯಲ್ಲಿ ಕುಳಿತು ಕಡತಗಳನ್ನು ನೋಡಿ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಎಂಬುದು ಇದರಲ್ಲಿ ಗೊತ್ತಾಗುತ್ತದೆ. ಇವೆಲ್ಲ ಮರಗಳು ಈಗ ಕಡಿಯಲು ಸಿದ್ಧವಾಗಿರುವಂತಹ ಮರಗಳು. ಪಾಪ ವಿದ್ಯಾರ್ಥಿಗಳು ಹಲವಾರು ವರ್ಷಗಳಿಂದ ನೀರೆರೆದು ಸಾಕಿಕೊಂಡಂಥ ಮರಗಳನ್ನು ಏಕಾಏಕಿ ಕಾಲೇಜಿನ ಅಭಿವೃದ್ಧಿಯ ಹೆಸರಿನಲ್ಲಿ, ಚಿತ್ರದುರ್ಗದ ನಗರದ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳನ್ನು ಕಡಿದು ಹೊಸ ಕಾಲೇಜುಗಳನ್ನು ಕಟ್ಟುತ್ತಿರುವುದು ನಿಜಕ್ಕೂ ಆಶ್ಚರ್ಯವಾಗುವಂಥ ವಿಚಾರವಾಗಿದೆ. ಸಾರ್ವಜನಿಕರು ಇದನ್ನು ಗಮನಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನೂರಾರು ಮರಗಳನ್ನು ಕಡಿದು ವಿದ್ಯಾರ್ಥಿಗಳು ಪ್ರತಿ ಮರದ ಕೆಳಗಡೆ ಕುಳಿತು ವಿದ್ಯಾಭ್ಯಾಸ ಮಾಡುವಂತಹ ಒಂದು ಸುಂದರ ಸ್ಥಳವನ್ನು ನಾಶ ಮಾಡಿ ನಾವು ಚಿತ್ರದುರ್ಗ ನಗರವನ್ನು ಅಭಿವೃದ್ಧಿ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಚಿತ್ರದುರ್ಗ ನಗರದ ಇತಿಹಾಸವನ್ನು ತೆಗೆದು ನೋಡಿದಾಗ ಇಲ್ಲಿ ಬರಗಾಲ ಹೆಚ್ಚಾಗಿದ್ದು, ಮಳೆ ಕಡಿಮೆ ಇದ್ದು, ನೀರಿನ ಅಭಾವ ಇರುವ ಪ್ರದೇಶದಲ್ಲಿ ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದು ಜಿಲ್ಲಾಧಿಕಾರಿಗಳು ಮಾಡಬೇಕಾದ ಕೆಲಸವಾಗಿತ್ತು. ಆದರೆ ಇಲ್ಲಿ ಬರುವ ಜಿಲ್ಲಾಧಿಕಾರಿಗಳೆಲ್ಲ ಹೊರಗಡೆಯಿಂದ ಬಂದಂಥವರು ಚಿತ್ರದುರ್ಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಬರೀ ಕಚೇರಿಯಲ್ಲಿ ಕುಳಿತು ಫೈಲ್ಗಳನ್ನು ನೋಡಿ ಅವರು ಅದನ್ನು ಆದೇಶ ಮಾಡುತ್ತಿರುವುದರಿಂದ ಮರಗಳನ್ನು ನಾಶ ಮಾಡಿ ಕಟ್ಟಡ ಕಟ್ಟುವಂಥ ಆದೇಶವನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಅಂದರೆ ಜಿಲ್ಲಾಡಳಿತ ಎಷ್ಟರ ಮಟ್ಟಿಗೆ ಪರಿಸರವನ್ನು ಅರ್ಥ ಮಾಡಿಕೊಂಡಿದೆ ಎಂಬುದನ್ನು ನೀವು ತಿಳಿದುಕೊಳ್ಬೋದು. ಇಲ್ಲಿ ಪ್ರತಿ ಮರದ ಕೆಳಗಡೆ ಕಲ್ಲುಗಳನ್ನು ಹಾಕಿ ವಿದ್ಯಾರ್ಥಿಗಳು ದಿನನಿತ್ಯ ಬೆಳಗ್ಗೆ ಮತ್ತು ಸಂಜೆ ಓದುವ ದೃಶ್ಯವನ್ನು ನೋಡಿದರೆ ಈ ಮರವನ್ನು ಕತ್ತರಿಸಲು ಯಾವ ಅಧಿಕಾರಿಗಳಿಗೆ ಮನಸ್ಸು ಬಂದಿರಬಹುದು, ಅಧಿಕಾರಿಗಳ ಮನಸ್ಸು ಎಷ್ಟು ಗಟ್ಟಿಯಾಗಿರಬಹುದು, ಕಟುವಾಗಿರಬಹುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರತಿ ಮರದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ಕೆತ್ತಿಕೊಂಡಿದ್ದಾರೆ. ಆ ಮರದ ಜೊತೆ ಅವರ ಜೀವನವಿದೆ. ಇಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟ್ನವರು ಮತ್ತು ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ ವಿಭಾಗದವರು ಪರಿಸರದ ಜೊತೆ ಬೆಳೆಯುವಂಥ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ತೋರಿಸಲು ಒಂದು ಮರವಿಲ್ಲದಿದ್ದಂತೆ ಮಾಡಿದರೆ ಅಲ್ಲಿಗೆ ಮಹಿಳಾ ಕಾಲೇಜಿನಲ್ಲಿ ವಿಜ್ಞಾನದ ಚಿಂತನೆಗಳನ್ನು ಯಾವುದೂ ಇಲ್ಲದಂತೆ ಬರೀ ಕಟ್ಟಡಗಳನ್ನು ತೋರಿಸಿ ಪಾಠ ಮಾಡಬಹುದು. ಆದರೆ ವಿಜ್ಞಾನದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಮಾದರಿಗಳು ಈ ಮರಗಿಡಗಳು, ನೀರು, ಜಲಚರ, ಪ್ರಾಣಿಗಳು. ಅಂದರೆ ಒಂದು ವಿಚಾರವನ್ನು, ಒಂದು ಸಬ್ಜೆಕ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಅಧಿಕಾರಿಗಳು IAS ಪಾಸ್ ಆದಾಗ ಅವರು ಮರಗಳ ಚಿಂತನೆ ಮಾಡದಲೇ ಕಾಲೇಜೆಂದರೆ ಬರೀ ಕಟ್ಟಡ ಎಂದು ಆದೇಶ ನೀಡುತ್ತಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಪರಿಸರ ಚಿಂತನೆಯನ್ನು ಮೂಡಿಸಬೇಕಾದರೆ IAS ಎಕ್ಸಾಮ್ಗಳಲ್ಲಿ ಪರಿಸರದ ಪಾಠವನ್ನು ಬಿಗಿಗೊಳಿಸಿ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡುವವರು ಪರಿಸರದ ಪಾಠವನ್ನು ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿದಂಥ IAS ಆಫೀಸರ್ಗಳನ್ನು
ಕೆಲಸ ನೀಡದೆ ತಡೆ ಒಡ್ಡಿದರೆ ಮಾತ್ರ ಪರಿಸರ ಉಳಿದೀತು. ಯಾಕೆಂದರೆ ಹೆಚ್ಚು ತಿಳಿದ ಜಿಲ್ಲಾಧಿಕಾರಿಗಳೇ ಈ ರೀತಿ ಮಾಡಿದರೆ ಪರಿಸರ ಹೇಗೆ ಉಳಿದೀತು? ಇದರ ಬಗ್ಗೆ ತಾವೆಲ್ಲ